ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಕೆಇ ಕಡೆಯಿಂದ ನಡೆಸಿರುವ ಜಿ ಕೆ ಪತ್ರಿಕೆಗಳ ಸಂಪೂರ್ಣ ವಿಶ್ಲೇಷಣೆಯನ್ನು ಮಾಡೋಣ. ಸೊ ಈಗಾಗಲೇ ಕೆಇ ಕಡೆಯಿಂದ 708 ಹುದ್ದೆಗಳಿಗೆ ಏನೈತಿ ಕಾಲ್ಫಾರ್ಮ್ ಆಗಿರ್ತದೆ. ಸೊ ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮ್ಗೆ ಗೊತ್ತಿರ್ತದೆ. ಸೊ ಈ ಕೆಇ ಕಡೆಯಿಂದ ನಡೆಸಿರುವ ಜಿ ಕೆ ಪತ್ರಿಕೆಗಳ ವಿಶ್ಲೇಷಣೆ ಈ ಕ್ಲಾಸ್ನಲ್ಲಿ ನೋಡೋಣ. ಹಾಗೆ ಈ ಒಂದು ಕೆಇ ಎಕ್ಸಾಮ್ಗಳಿಗಾಗಿ ಓದುತ್ತಿರುವ ನಿಮ್ಮ ಫ್ರೆಂಡ್ಸ್ನೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಷನ್ ಬರ್ತದೆ. ಸೊ ಇದು ಕ್ವಶನ್ ಪೇಪರ 2023ರಲ್ಲಿ FDA ಎಕ್ಸಾಮ ನಡೆದಿದ್ದ ಕ್ವಶನ್ ಪೇಪರ್ ಆಗಿರ್ತದೆ. ಸೊ ಇದು ಎಕ್ಸಾಮ 28/10/2023 ನಡೆದಿರ್ತದೆ. ಸೊ ಈಗ ಫಸ್ಟ್ ಕ್ವಶನನ್ನು ನಾವು ನೋಡೋಣ. 1855ರಲ್ಲಿ ರಾಜ್ಮಹಲ್ ಬೆಟ್ಟಗಳಲ್ಲಿ ಪ್ರಸಿದ್ಧ ಸಂತಾಲ ದಂಗೆಯ ನಾಯಕರುಗಳನ್ನು ಗುರುತಿಸಿ ಎಂದಾದರು. ಸೊ ಇಲ್ಲಿ ಸಿಂಧು ಮತ್ತು ಖನು ಮುರ್ಮು ಅನ್ನೋರು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವ್ರು ಏನೈತಿ 1855ರಲ್ಲಿ ರಾಜ್ಮಹಲ್ ಬೆಟ್ಟಗಳಲ್ಲಿ ಪ್ರಸಿದ್ಧ ಸಂತಾಲ್ ದಂಗೆ ನಾಯಕರಾಗಿರ್ತದೆ. ಈ ಸಂತಾಲ್ ದಂಗೆ ಹೇಳಕ್ಕೆ ಕಾರಣ ಏನಂದ್ರೆ 1793ರಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ಬರ್ತದೆ. ಸೊ ಈ ಕಾಯಂ ಜಮೀನ್ದಾರಿ ಪದ್ಧತಿಯಿಂದ ಏನೈತಿ ಇವರ ಒಂದು ಭೂ ಸ್ವಾಧೀನ ಏನೈತಿ ಕಳೆದುಕೊಳ್ತಾರೆ. ಸೊ ಇದೆಲ್ಲ ಏನೈತಿ ಜಮೀನ್ದಾರಿಗೆ ಹೋಗುತ್ತೆ. ಸೊ ಈ ರಾಜ್ಮಹಲ್ ಬೆಟ್ಟಗಳು ಏನೈತಿ ಈಗ ಪ್ರೆಸೆಂಟ ಜಾರ್ಖಂಡ್ ರಾಜ್ಯದಲ್ಲಿ ಕಂಡು ಬರ್ತಾವೆ. ಸೊ ಮೊದಲಿಗೆ ಇದೇನೈತಿ ಬಿಹಾರದಲ್ಲಿ ಇದ್ದು, ಸೊ ಈಗ ಭಾಗಗನ ಜಾರ್ಖಂಡದಲ್ಲಿ ಕಂಡು ಬರ್ತಾವೆ. ನೆಕ್ಸ್ಟ್ ಕ್ವಶನ್, 1857ರ ದಂಗೆಯನ್ನು ಯಾರು ರಾಷ್ಟ್ರೀಯ ದಂಗೆ ಎಂದು ವಿವರಿಸಿದರು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಈ 1857ರ ದಂಗೆಯನ್ನು ಬೆಂಜಮಿನ್ ಅವರ ಇದನ್ನು ರಾಷ್ಟ್ರೀಯ ದಂಗೆ ಅಂತ ಹೇಳ್ತಾರೆ. ಸೊ ಅದೇ ರೀತಿಯಾಗಿ ಸಾವರ್ಕರ್ ಅವರ ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೂ ಹೇಳಿದ್ದಾರೆ. ನೆಕ್ಸ್ಟ್ ಈ 1857ರ ದಂಗೆಯಲ್ಲಿ ವಿವಿಧ ಪ್ರದೇಶಗಳಿಂದ ಏನೈತಿ ದಂಗೆಯಲ್ಲಿ ನಾಯಕರು ಏನೈತಿ ಬೇರೆ ಬೇರೆ ಒಂದು ಸ್ಥಳಗಳಲ್ಲಿ ದಂಗೆ ಎದ್ದರು. ಅದರಲ್ಲಿ ನೋಡೋದಾರ ಲಕ್ನೋದಿಂದ ಬೇಗಂ ಅನ್ನೋರ ಈ ದಂಗೆ ಹೇಳ್ತಾರೆ. ನೆಕ್ಸ್ಟ್ ದೆಹಲಿಯಿಂದ ಬಹದ್ದೂರ್ ಶಾ, ಎರಡನೇ ಬಹದ್ದೂರ್ ಶಾ ಅನ್ನೋರ ದಂಗೆ ಹೇಳ್ತಾರೆ. ನೆಕ್ಸ್ಟ್ ಝಾನ್ಸಿಯಿಂದ ಲಕ್ಷ್ಮೀಬಾಯಿ ಅನ್ನೋರು, ಹಾಗೆ ಕಾನ್ಪುರದಿಂದ ನಾನಾ ಸಾಹೇಬ, ನೆಕ್ಸ್ಟ್ ಬರೇಲಿಯಿಂದ ಖಾನ್ ಬಹದ್ದೂರ್ ಅನ್ನೋರ ಈ ದಂಗೆ ಏನೈತಿ ಹೇಳ್ತಾರೆ. ಸೊ ನೆಕ್ಸ್ಟ್ ಈ ಮೆಂಟಾಲಿಟಿ ಕ್ವಶನ ಬೇರೆ ಒಂದು ಸೆಷನ್ ಒಳಗೆ ಹೇಳಲಾಗುತ್ತೆ. ನೆಕ್ಸ್ಟ್ ಇಲ್ಲಿ 5ನೇ ಕ್ವಶನ, ಈ ಕೆಳಗೆ ನೀಡಲಾದ 4 ಪದಗಳಲ್ಲಿ ಜೋಡಿಗಳಲ್ಲಿ 3 ಜೋಡಿಗಳು ಯಾವುದೇ ಒಂದೇ ರೀತಿಯಲ್ಲಿ ಏಕರೂಪವಾಗಿವೆ, ಒಂದು ವಿಭಿನ್ನವಾಗಿರೋದನ್ನು ಗುರುತಿಸಿ ಅಂದರು. ಇಲ್ಲಿ ಯಾವುದ ವಿಭಿನ್ನ ಆಗಿದೆ ಅಂದ್ರೆ ನೋಡ್ಬೋದು, ಇಲ್ಲಿ ಲಕ್ಷದ್ವೀಪದ ರಾಜಧಾನಿ ಕರವಟ್ಟಿ ಆಗಿದೆ. ಹಾಗೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳದು ಪೋರ್ಟ್ ಬ್ಲೇರ್ ಆಗಿದೆ. ದಮನ್ ಮತ್ತು ದಿಯುದ ದಮನ್ ಆಗಿದೆ. ಇಲ್ಲಿ ಲಡಾಖದ ಶ್ರೀನಗರ ಅಂತ ಕೊಟ್ಟಿದ್ದಾರೆ. ಸೊ ಇದೇನೈತಿ ತಪ್ಪಾಗತ್ತೆ. ಸೊ ಇಲ್ಲಿ ಲಡಾಖದ ಲೇಹ್ ಅನ್ನೋದು ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಕೆಳಗಿನ ಭಾರತದ ಗವರ್ನರ್ ಜನರಲ್ಗಳನ್ನು ಅವರ ಉತ್ತರಾಧಿಕಾರದ ವಿಷಯದಲ್ಲಿ ಕ್ರಮವಾಗಿ ಬರೆಯಿರಿ ಅಂದರು. ಸೊ ಇಲ್ಲಿ ವಾರನ್ ಹೆಸ್ಟಿಂಗ್ ಅದಾನು. ಸೊ ಈ ವಾರನ್ ಹೆಸ್ಟಿಂಗ 1772ರಿಂದ 85ರವರೆಗೆ ಜನರಲ್ ಆಗಿದ್ದ, ಗವರ್ನರ್ ಜನರಲ್ ಆಗಿ.
ನೆಕ್ಸ್ಟ್ ಕಾರ್ನ್ವಾಲಿಸ 1786ರಿಂದ 93ರವರೆಗೆ ಇದ್ದ. ಸೊ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಇಂಪ್ಲಿಮೆಂಟ್ ಮಾಡಿದವ ಕಾರ್ನ್ವಾಲಿಸ, ಇದು ಗೊತ್ತಿರ್ಬೇಕು ನಿಮಗೆ. ನೆಕ್ಸ್ಟ್ ಈ ವಿಲಿಯಂ ಬೆಂಟೆಕ್ ಅನ್ನವ ಇವ 1828ರಿಂದ 1835ರವರೆಗೆ ಇದ್ದ. ನೆಕ್ಸ್ಟ್ ವೆಲ್ಲೆಸ್ಲಿ ಏನೈತಿ 1798ರಿಂದ 1805ರವರೆಗೆ ಇವ ಇದ್ದ. ಸೊ ಇಲ್ಲಿ ಆಪ್ಷನ್ಗಳಲ್ಲಿ ನೋಡೋದಾದ್ರೆ, ಸೊ ಮೊದಲಿಗೆ ವಾರನ್ ಹೆಸ್ಟಿಂಗ್, ನೆಕ್ಸ್ಟ್ ಕಾರ್ನ್ವಾಲಿಸ, 3 ನಂಬರ ವೆಲ್ಲೆಸ್ಲಿ, 4 ನಂಬರ ವಿಲಿಯಂ ಬೆಂಟೆಂಕ. ಅಂದ್ರೆ 1 2 4 3. ಸೊ 1 2 4 3 ಆಪ್ಷನ್ 1ದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಕ್ವಶನ್, ಮೈಸೂರಿನ ಆರಂಭಿಕ ಒಡೆಯರ್ ಕಾಲದಲ್ಲಿ ಯಾರನ್ನು ನವಕೋಟಿ ನಾರಾಯಣ ಎಂದು ಕರೆಯಲಾಗುತ್ತಿತ್ತು ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ನವಕೋಟಿ ನಾರಾಯಣ ಅಂದ ಚಿಕ್ಕ ದೇವರಾಜ್ ಒಡೆಯರನ್ನ ಇಲ್ಲಿ ಕರೆಯಲಾಗ್ತಿತ್ತ. ಸೊ ಇವರಿಗೆ ನವಕೋಟಿ ನಾರಾಯಣ ಮತ್ತು ಮಹಾರಾಷ್ಟ್ರ ಭೂಪಾಲ ಜಾಲರಿಪು, ರಾಜ ಜಗದೇವ, ಕರ್ನಾಟಕ ಚಕ್ರವರ್ತಿ, ತೆಂಕನ ರಾಜ, ಸೊ ಹೀಗೆ ಹಲವಾರು ಹೆಸರುಗಳಿಂದ ಇವರನ್ನು ಕರೆಯಲಾಗ್ತಿತ್ತ. ನೆಕ್ಸ್ಟ್ ಇವರ ಒಂದು ಕೃತಿಯನ್ನು ಕೂಡ ರಚಿಸಿದಾರ. ಯಾವುದಂದ್ರ ಚಿಕ್ಕ ದೇವರಾಜ ಬಿಣ್ಣಪ್ಪನ ಅನ್ನೋದೊಂದ ಒಂದು ಕೃತಿಯನ್ನು ಇಲ್ಲಿ ರಚಿಸಿದ್ದಾರೆ. ನೆಕ್ಸ್ಟ್ ಕೆಳದಿ ರಾಜವಂಶದಲ್ಲಿನ ವೀರ ಮಹಿಳೆ ಯಾರು ಅಂತ ಇಲ್ಲಿ ಕೇಳಿದಾರ. ಕೆಳದಿಯಲ್ಲಿ ಚೆನ್ನಮ್ಮಾಜಿ ಅನ್ನೋರು ಬರ್ತಾರೆ. ನೆಕ್ಸ್ಟ್ ಇವರು ಕೆಳದಿ ರಾಜವಂಶದ ವೀರ ಮಹಿಳೆಯಾಗಿರ್ತಾರೆ. ನೆಕ್ಸ್ಟ್ ಕನ್ನಡದ ಮೊದಲ ಶಾಸನ ಯಾವುದಾಗಿದೆ ಅಂತ ಇಲ್ಲಿ ಕೇಳಿದ್ದಾರೆ. ಕನ್ನಡದ ಮೊದಲ ಶಾಸನ ಇಲ್ಲಿ ಹಲ್ಮಿಡಿ ಶಾಸನ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇದು ಕ್ರಿಸ್ತ ಶಕ 450ರಲ್ಲಿದ ಆಗಿತ್ತು, ಕ್ರಿಸ್ತ ಶಕ 450. ನೆಕ್ಸ್ಟ್ ಇದರಲ್ಲಿ ಇದು ಎಲ್ಲಿ ಕಂಡು ಬರ್ತದ ಅಂದ್ರೆ ಹಾಸನ ಜಿಲ್ಲೆಯಲ್ಲಿದ ಕಂಡು ಬರ್ತದ. ಸೊ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ಇದು ಕಂಡು ಬರ್ತದ. ನೆಕ್ಸ್ಟ್ ಈ ಶಾಸನದಲ್ಲಿ ಬಳಸಿರುವ ಲಿಪಿ ಯಾವುದಂದ್ರೆ ಇಲ್ಲಿ ಬ್ರಾಹ್ಮಿ ಲಿಪಿಯಲ್ಲಿ ಇದನ್ನ ಬರೆದಿರ್ತಾರೆ. ನೆಕ್ಸ್ಟ್ ಇದನ್ನ ಸಂಶೋಧನೆ ಮಾಡಿದವರು ಯಾರು ಅಂದ್ರೆ MH ಕೃಷ್ಣ ಅನ್ನೋರು ಇದನ್ನ ಕಂಡು ಹಿಡಿದಿರ್ತಾರೆ. ನೆಕ್ಸ್ಟ್ ಇಲ್ಲಿ ಮಸ್ಕಿ ಶಾಸನ, ಇದರಲ್ಲಿ ದೇವನಾಮ ಪ್ರಿಯದರ್ಶಿನಿ ಅಂತ ಅಶೋಕನ ಹೆಸರ ಉಲ್ಲೇಖ ಆಗ್ತದ. ನೆಕ್ಸ್ಟ್ ಇದ ಐಹೊಳೆ ಶಾಸನ, ಇದು 2ನೇ ಪುಲಕೇಶಿಯ ಸಾಧನೆ ಬಗ್ಗೆ ಹೇಳ್ತದ. ನೆಕ್ಸ್ಟ್ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಗುರುತಿಸಲಾಗುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಇಲ್ಲಿ ಬಸವೇಶ್ವರನ್ನ ಇಲ್ಲಿ ಗುರುತಿಸಲಾಗ್ತದ. ಸೊ ಇವರು ಶಕ್ತಿ ವಿಶಿಷ್ಟ ದ್ವೈತ ಅನ್ನುವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರ. ನೆಕ್ಸ್ಟ್ ಪುರಂದರದಾಸರು, ಮಧ್ವಾಚಾರ್ಯರು, ಕನಕದಾಸರು ಇವರು ಅದೇ ಕಾಲದ ಆಗಿರ್ತಾರು. ನೆಕ್ಸ್ಟ್ ಇವರ ಮಧ್ವಾಚಾರ್ಯರು ಏನೈತಿ ದ್ವೈತ ಸಿದ್ಧಾಂತವನ್ನ ಇವರ ಪ್ರತಿಪಾದನೆ ಮಾಡ್ತಾರೆ. ನೆಕ್ಸ್ಟ್ ಶಂಕರಾಚಾರ್ಯರು ಏನೈತಿ ಅದ್ವೈತ ಸಿದ್ಧಾಂತವನ್ನ ಇವರ ಪ್ರತಿಪಾದನೆ ಮಾಡಿರ್ತಾರೆ. ನೆಕ್ಸ್ಟ್ ಬಸವೇಶ್ವರ ಇವರ ಅಂಕಿತ ನಾಮ ಏನದ ಕೂಡಲ ಸಂಗಮ ದೇವ ಅಂತದ. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯದ ಮುಖ್ಯ ದೇವ ಅಥವಾ ದೇವತೆ ಯಾರಾಗಿದ್ದರು ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ವಿರೂಪಾಕ್ಷ ಅಂತ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರಂತ ಕೇಳಿ ಇಲ್ಲಿ
ಹಕ್ಕ ಮತ್ತು ಬುಕ್ಕ ಅನ್ನೋದು ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಈ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಗುತ್ತೆ. ಸೊ ಇವರ ರಾಜ್ಯ ಲಾಂಛನ ಯಾವುದಿತ್ತು ಅಂದ್ರೆ ವರಹ ಅನ್ನೋದು ಇಲ್ಲಿ ರಾಜ್ಯ ಲಾಂಛನ ಆಗಿತ್ತು. ನೆಕ್ಸ್ಟ್ ಇವರ ಮೊದಲ ರಾಜಧಾನಿ ಯಾವುದಂದ್ರೆ ಆನೆಗುಂದಿ ಅನ್ನೋದು ಇವರ ಮೊದಲ ರಾಜಧಾನಿ. ಸೊ ನೆಕ್ಸ್ಟ್ ಕ್ವಶನ್. ಸೊ ಈ ಮೆಂಟಲ್ ಎಬಿಲಿಟಿ ಕ್ವಶನ್ ಇವ ನೆಕ್ಸ್ಟ್ ಒಂದು ಕ್ಲಾಸ್ ಒಳಗೆ ಹೇಳ್ತೀನಿ. ನೆಕ್ಸ್ಟ್ ಇಲ್ಲಿ ಜಾಗತಿಕ ತಾಪಮಾನದಲ್ಲಿ ಪಾತ್ರ ವಹಿಸುವ ಇಂಗಾಲ ಡೈಆಕ್ಸೈಡ್ನಂತಹ ಅನಿಲಗಳನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯಲಾಗುತ್ತೆ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಹಸಿರುಮನೆ ಅನಿಲ ಅಂತ ಇಲ್ಲಿ ಕರೆಯಲಾಗುತ್ತೆ. ಸೊ ಈ ಹಸಿರುಮನೆ ಅನಿಲದಲ್ಲಿ ಯಾವ್ಯಾವ ಇಲ್ಲಿ ಅನಿಲಗಳು ಗ್ಯಾಸಸ್ ಬರ್ತಾವ ಅಂತ ನೋಡೋದಾದ್ರೆ ಇಲ್ಲಿ ಇಂಗಾಲ ಡೈಆಕ್ಸೈಡ್ ಬರ್ತದೆ, ಡೈಆಕ್ಸೈಡ್. ನೆಕ್ಸ್ಟ್ ನೀರಾವಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ನೈಟ್ರೈಡ್ ಆಕ್ಸೈಡ್ ಬರ್ತದೆ. ನೆಕ್ಸ್ಟ್ ಮಿಥೇನ್ ಬರ್ತದೆ. ನೆಕ್ಸ್ಟ್ CFC ಬರ್ತದೆ. ಸೊ ಓಜೋನ್ ಇಲ್ಲಿ ಬರ್ತದೆ. ಸೊ ಇವಿಷ್ಟು ಹಸಿರುಮನೆ ಅನಿಲಗಳಾಗಿರ್ತಾವ. ನೆಕ್ಸ್ಟ್ ಭೂಕಂಪ ಅಥವಾ ಸುನಾಮಿಯಿಂದ ಉಂಟಾದ ಪರಮಾಣು ಅವಘಡವು ಡ್ಯಾಶ್ ಡ್ಯಾಶ್ರಲ್ಲಿ ಸಂಭವಿಸುವಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ 2023 ಕೇಳಿದ್ದಿದ್ದ. ಸೊ ಅವಾಗ ಇದು ಎಲ್ಲಿ ಆಗಿತ್ತಂತ ನೋಡೋದಾದ್ರೆ ಸೊ ಇದ ಫುಕುಶಿಮಾ ಅನ್ನೋ ಒಂದು ನಗರದಲ್ಲಿ ಆಗುತ್ತೆ. ಇದು ಜಪಾನ್ನಲ್ಲಿ ಕಂಡು ಬರ್ತದೆ. ಸೊ 2011ರಲ್ಲಿ ಈ ಭೂಕಂಪ ಅನ್ನೋದು ಆಗಿರ್ತದೆ. ನೆಕ್ಸ್ಟ್ ಮನೆಯ ಅಡಿಗೆ ತ್ಯಾಜ್ಯವನ್ನು ನಿರ್ವಹಿಸುವ ಅತ್ಯುತ್ತಮ ಮಾರ್ಗವೆಂದರೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಮನೆ ಅಡಿಗೆ ಇಲ್ಲಿ ತ್ಯಾಜ್ಯವನ್ನು ಮಿಶ್ರ ಗೊಬ್ಬರದಾಗಿ ಇಲ್ಲಿ ನಾವು ನಿರ್ವಹಿಸಬಹುದು ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಗೃಹೋಪಯೋಗಿ ವಸ್ತುಗಳು, ಕಂಪ್ಯೂಟರ್ಗಳು ಮತ್ತು ಮೊಬೈಲ್ ಫೋನುಗಳ ವಿಲೇವಾರಿಯಿಂದಾಗಿ ಉತ್ಪತ್ತಿಯಾಗುವ ತ್ಯಾಜ್ಯಗಳನ್ನು ಒಟ್ಟಾಗಿ ಡ್ಯಾಶ್ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಈ ತ್ಯಾಜ್ಯ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕಂಪ್ಯೂಟರ್ದ, ಮೊಬೈಲ್ ಫೋನ್ಗಳ, ಗೃಹೋಪಯೋಗಿ ವಸ್ತುಗಳು ಅಂದ್ರೆ AC, TV, ಫ್ಯಾನ ಈ ಥರ ಇವೆಲ್ಲ ಬರ್ತಾವೆ. ಸೊ ಇವುಗಳಿಂದ ಉತ್ಪತ್ತಿಯಾಗುವ ತ್ಯಾಜ್ಯ ಯಾವುದಂದ್ರೆ ಈ ತ್ಯಾಜ್ಯ ಅಂತ ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಭಾರತದಾದ್ಯಂತ ಪಾವತಿಗಳ ಡಿಜಿಟೀಕರಣದ ವ್ಯಾಪ್ತಿಯ ಕುರಿತು ಮಾಹಿತಿ ತಿಳಿಯಲು RBI ಯಾವ ವರ್ಷ ಡಿಜಿಟಲ್ ಪಾವತಿ ಸೂಚ್ಯಂಕವನ್ನು ಪರಿಚಯಿಸಿತು ಅಂತ ಇಲ್ಲಿ ಕೇಳಿದ್ದಾರೆ. ಇದು 2021ರಲ್ಲಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಕೆಳಗಿನ ಯಾವ ತೆರಿಗೆಗಳನ್ನು ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ, ಆದರೆ ಆ ಹಣವು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಂಚಿಕೆಯಾಗುತ್ತದೆ. ಸೊ ಇಲ್ಲಿ ಕೆಳಗೆ ಕೊಟ್ಟಿರುವಂಥ ತೆರಿಗೆಗಳಲ್ಲಿ ಯಾವ ಒಂದು ತೆರಿಗೆ ಏನೈತಿ ಕೇಂದ್ರ ಸರ್ಕಾರ ವಿಧಿಸ್ತೈತಿ ಮತ್ತು ಅದೇ ಸಂಗ್ರಹಿಸ್ತದೆ. ಮತ್ತು ಅದರಲ್ಲಿ ಪಾಲು ಏನಾಗುತ್ತೆ ಕೇಂದ್ರಕ್ಕೆ ರಾಜ್ಯಕ್ಕೆ ಎರಡಕ್ಕೂ ಹಂಚಿಕೆ ಆಗುತ್ತೆ. ಸೊ ಅಂಥದ್ದು ನೋಡೋದಾದ್ರೆ ಇಲ್ಲಿ ಆದಾಯ ತೆರಿಗೆ ಮಾತ್ರ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ಏನೈತಿ ಕೇಂದ್ರ ಸರ್ಕಾರನ ವಿಧಿಸ್ತೈತಿ ಮತ್ತು ಸಂಗ್ರಹಿಸ್ತೈತಿ, ಅದರಲ್ಲಿ ರಾಜ್ಯಕ್ಕೆ ಮತ್ತು ಕೇಂದ್ರಕ್ಕೆ ಪಾಲಾಗುತ್ತೆ. ಸೊ ಇಲ್ಲಿ ಒಂದು ಮಾತ್ರ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲದ ಸೇವನೆಯು ಡ್ಯಾಶ್ ಡ್ಯಾಶ್ಗೆ ಕಾರಣವಾಗುತ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ಬ್ಲೂ ಬೇಬಿ ಸಿಂಡ್ರೋಮ್ಗೆ ಇಲ್ಲಿ ಕಾರಣ ಆಗುತ್ತಾ. ಆಪ್ಷನ್ B ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತಾ. ಸೊ ನೈಟ್ರೇಟ್ಗಳಿಂದ ಕಲುಷಿತಗೊಂಡ ಅಂತರ್ಜಲದ ಸೇವನೆಯಿಂದ ಈ ಬ್ಲೂ ಬೇಬಿ ಅನ್ನೋ ಸಿಂಡ್ರೋಮ್ಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದು ಮಗುವಿನ ಚರ್ಮದ ನೀಲಿ ಬಣ್ಣಕ್ಕೆ ತಿರುಗಿಸುವ ಸ್ಥಿತಿಯನ್ನು ಹೊಂದಿರ್ತದೆ. ರಕ್ತದಲ್ಲಿ ಸಾಕಷ್ಟು ಆಮ್ಲಜನಕದ ಇಲ್ಲದಿದ್ದಾಗ ಇದು ಸಂಭವಿಸುವ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಕ್ವಶನ್. ಈ ಕೆಳಗೆ ಯಾವ ಎರಡು ಸಂಸ್ಥೆಗಳು ವಿಲೀನಗೊಂಡು 2019ರಲ್ಲಿ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಸ್ಥಾಪಿತವಾಯಿತು ಅಂತೇಳಿ ಕೇಳಿದ್ದಾರೆ. NSO
ಆಗಿ ಇಲ್ಲಿ ಸ್ಥಾಪಿತ ಆಯ್ತಂದ್ರೆ ಇಲ್ಲಿ ಆಪ್ಷನ್ ಎ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ ಆ್ಯಂಡ್ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನೋದು ಇಲ್ಲಿ ಕೂಡಿ NS ಅನ್ನೋದು ಇಲ್ಲಿ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ 2014ರಲ್ಲಿ ರದ್ದುಗೊಳಿಸಲ್ಪಟ್ಟ ಭಾರತದ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರು ಯಾರು ಅಂತ ಇಲ್ಲಿ ಕೇಳಿದಾರ. ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಮೊಂಟೆಕ್ ಸಿಂಗ್ ಅಹ್ಲುವಾಲಿಯಾ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇವರನ್ನ ಏನೈತಿ 2014ರಲ್ಲಿ ಏನೈತಿ ಈ ಯೋಜನಾ ಆಯೋಗದ ಕೊನೆಯ ಉಪಾಧ್ಯಕ್ಷರ ಆಗಿದ್ದರು. ನೆಕ್ಸ್ಟ್ ಈ ಯೋಜನಾ ಆಯೋಗನ ತೆಗೆದೇನಾಯ್ತು ನೀತಿ ಆಯೋಗ ಬಂದಿತ್ತು 2014ರಲ್ಲಿ. ಯಾವಾಗಂದ್ರೆ ಮೋದಿ ಅವರ ಪ್ರಧಾನಿ ಆದ ನಂತರ ಇದನ್ನು ಮಾಡಿರ್ತಾರ. ನೆಕ್ಸ್ಟ್ ಕೆಳಗಿನ ಯಾವ ಭಾರತೀಯ ಕ್ಷಿಪಣಿಯು ಭೂಮಿಯಿಂದ ಭೂಮಿಗೆ ಹಾರುವ ಕ್ಷಿಪಣಿಯಾಗಿದೆ. ಇಲ್ಲಿ ಸರ್ಫೇಸ್ ಟು ಸರ್ಫೇಸ್ ಹಾರುವಂಥ ಕ್ಷಿಪಣಿ ಯಾವುದಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಭೂಮಿಯಿಂದ ಭೂಮಿಗೆ ಈ ಪೃಥ್ವಿ ಅನ್ನುವ ಒಂದು ಕ್ಷಿಪಣಿ ಏನೈತಿ ಸರ್ಫೇಸ್ ಟು ಸರ್ಫೇಸ್ ಹಾರುವ ಒಂದು ಕ್ಷಿಪಣಿ ಆಗಿದೆ. ಸೊ ಇದರ ವ್ಯಾಪ್ತಿ ಎಷ್ಟೈತೆ ನೋಡೋದಾದ್ರೆ 150 ಕಿಲೋಮೀಟರ್ವರೆಗೆ ಇದರ ವ್ಯಾಪ್ತಿ ಅದ. ಸೊ ನೆಕ್ಸ್ಟ್ ಇದು ಪೃಥ್ವಿ 1 ಅದ. ನೆಕ್ಸ್ಟ್ ಪೃಥ್ವಿ 2, ಪೃಥ್ವಿ 3 ಹೀಗೆ ನೆಕ್ಸ್ಟ್ ಮುಂದೆ ಬಂದಿದ್ದಾವ. ಇದನ್ನು ಭಾರತೀಯ ಸೇನೆಯಲ್ಲಿ ಯೂಸ್ ಮಾಡಿದ್ರು. ನೆಕ್ಸ್ಟ್ ಆಂತರಿಕ ಭದ್ರತಾ ಅಕಾಡೆಮಿ ಡ್ಯಾಶ್ನಲ್ಲಿದೆ ಅಂದರು. ಸೊ ಇದು ಮೌಂಟ್ ಅಬುದಲ್ಲಿ ಅದ ಆಂತರಿಕ ಭದ್ರತಾ ಅಕಾಡೆಮಿ. ನೆಕ್ಸ್ಟ್ ಕೆಳಗುಣಗಳಲ್ಲಿ ಯಾವುದು INS ಅಸ್ತ್ರಧಾರಣೆಯ ಅತ್ಯುತ್ತಮ ವಿವರಣೆಯಾಗಿದೆ ಅಂತೇಳಿ ಕೇಳಿದಾರ. ಸೊ ಇದು ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಟಾರ್ಪೆಡೋ ಉಡಾವಣೆ ಮತ್ತು ಚೇತರಿಕೆ ಹಡಗು ಅನ್ನೋದಿದೆ ಕರೆಕ್ಟ್ ಆಗುತ್ತೆ INS ಅಸ್ತ್ರಧಾರಣಿ. ನೆಕ್ಸ್ಟ್ ಭಾರತ ಈ ಕೆಳಗಿನ ಯಾವ ದೇಶದ ಸಹಕಾರದೊಂದಿಗೆ ಬರಾಕ್ 8 ಕ್ಷಿಪಣಿಯನ್ನು ಅಭಿವೃದ್ಧಿ ಪಡಿಸಿದೆ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ರೇಲ್ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಈ ಬರಾಕ್ 8 ಕ್ಷಿಪಣಿ ಏನೈತಿ ಇಸ್ರೇಲ್ನ ದೇಶದ ಸಹಭಾಗಿತ್ವದಲ್ಲಿ ಇದನ್ನು ಮಾಡಲಾಗುತ್ತೆ. ಸೊ ಇದು 2016ರಲ್ಲಿ ಇದನ್ನು ಮಾಡಿದಾರ. ನೆಕ್ಸ್ಟ್ ಇಲ್ಲಿ ಇಸ್ರೋ ಯಾವಾಗ ಸ್ಥಾಪನೆ ಆಗಿತ್ತು ಅಂತ ಕೇಳಿದಾರ. ಇಸ್ರೋ ಏನೈತಿ 15 ಆಗಸ್ಟ್ 1969ರಲ್ಲಿ ಇದೇನೈತಿ ಸ್ಥಾಪನೆ ಆಗ್ತದೆ. ಸೊ ರೀಸೆಂಟಾಗಿ ಚಂದ್ರಯಾನ 3 ಆಯಿತು. ಸೊ ಇದು ಆಗಸ್ಟ್ 23 ಏನೈತಿ ಚಂದ್ರನಲ್ಲಿ ಲ್ಯಾಂಡ್ ಆಯಿತು. ಸೊ ಲ್ಯಾಂಡ್ ಆದ ದಿನವನ್ನು ಸ್ಪೇಸ್ ಡೇ ಅಂತ ಮಾಡಿದರು. ಸೊ ರೀಸೆಂಟಾಗಿ ಈಗ ಆಗಿದ್ದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನು ಚಂದ್ರಯಾನ 4 ಬರತ್ತದ. ನೆಕ್ಸ್ಟ್ ಈ ಕೆಳಗುಣಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ತಪ್ಪಾಗಿ ಹೊಂದಾಣಿಕೆಯಾಗಿದೆ. ಸೊ ಈ ದಿ ಪವರ್ಟಿ ಆಫ್ ಫಿಲಾಸಫಿ ಅಮೃತ್ ಸೇನ್ ಅನ್ನೋದಿದೆ ತಪ್ಪಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ವಾಸ್ತುಶಿಲ್ಪಿ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಅಂತ ಇಲ್ಲಿ ಕೇಳಿದಾರ. ಇಲ್ಲಿ ಬಿಹಾರ್ ಮೆಹ್ತಾ ಅನ್ನೋರು ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮೊದಲಿಗೆ ಇಲ್ಲಿ 1957ರಲ್ಲಿ ಬಲವಂತರಾಯ ಮೆಹ್ತಾ ಇವರ ನೇತೃತ್ವದಲ್ಲಿ ಪಂಚಾಯತ್ ರಾಜ್ ಏನೈತಿ ಸ್ಥಾಪನೆ ಆಗುತ್ತೆ. ಸೊ ಮೊದಲಿಗೆ ಇದೇನೈತಿ ಈ ಪಂಚಾಯತಿಯನ್ನು ದೇಶದಲ್ಲಿ ಮೊದಲಿಗೆ ಪಂಚಾಯತಿಯನ್ನು ಸ್ಥಾಪನೆ ಮಾಡಿದ್ದಿಲ್ಲಿ ಅಂದ್ರೆ 1959ರಲ್ಲಿ ರಾಜಸ್ಥಾನದ
ನಾಗೌರ್ ಎಂಬ ಒಂದು ಹಳ್ಳಿಯಲ್ಲಿ ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಮೊದಲಿಗೆ ಏನೈತಿ, ಈ ಹಳ್ಳಿಯಲ್ಲಿ ಏನೈತಿ ಪಂಚಾಯಿತಿಯನ್ನು, ದೇಶದ ಮೊದಲ ಪಂಚಾಯಿತಿಯನ್ನು ಸ್ಥಾಪನೆ ಮಾಡ್ತಾರೆ. ಅಕ್ಟೋಬರ್ 2ನೇ ತಾರೀಕಿದ ಮಾಡಿದ್ದಾರೆ. ನೆಕ್ಸ್ಟ್ 35ನೇದ ಸ್ವರ್ಣ ಜಯಂತಿ ಗ್ರಾಮ ರೋಜ್ಗಾರ್ ಯೋಜನೆಯು ಒಂದು ಗ್ರಾಮೀಣ ಬಡವರ ಸ್ವಯಂ ಉದ್ಯೋಗವನ್ನು ಉತ್ತೇಜಿಸುವ ಸಮಗ್ರ ಕಾರ್ಯಕ್ರಮವನ್ನು ಡ್ಯಾಶ್ ಡ್ಯಾಶ್ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತೇಳಿ ಕೇಳಿದಾರ. ಸೊ ಇದನ್ನು 1999ರಲ್ಲಿ ಇದನ್ನು ಸ್ಟಾರ್ಟನ್ನು ಮಾಡ್ತಾರೆ. ಸೊ ಇದು 1999 ಏಪ್ರಿಲ್ 1ಕ್ಕೆ ಇದನ್ನು ಸ್ಟಾರ್ಟನ್ನು ಮಾಡ್ತಾರೆ. ಸೊ ಈ ಒಂದು ಯೋಜನೆಯಲ್ಲಿ 75% ಕೇಂದ್ರದ ಪಾಲು, 25% ರಾಜ್ಯದ ಪಾಲ ಇರ್ತದೆ. ನೆಕ್ಸ್ಟ್ 1986ರಲ್ಲಿ ಕೇಂದ್ರ ಗ್ರಾಮೀಣ ನೈರ್ಮಲ್ಯ ಕಾರ್ಯಕ್ರಮವನ್ನು ಪ್ರಾರಂಭಿಸಿದವರು ಯಾರು ಅಂತೇಳಿ ಕೇಳಿದಾರ. ಸೊ ಇದನ್ನು ರಾಜೀವ್ ಗಾಂಧಿ ಅನ್ನೋರು ಏನೈತಿ ಇದನ್ನ ಪ್ರಾರಂಭಿಸ್ತಾರೋ 1989ರಲ್ಲಿ. ಸೊ ಇವರ 1984ರಿಂದ 1989ರವರೆಗೆ PM ಆಗಿರ್ತಾರೋ. ಸೊ ಇವರ 40ನೇ ವಯಸ್ಸಿನ ಅತಿ ಕಿರಿಯ ಪ್ರಧಾನಮಂತ್ರಿ ಆಗಿರ್ತಾರೋ. ಸೊ ಇವರು 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿ ಮಾಡ್ತಾರೋ. ನೆಕ್ಸ್ಟ್ 1988ರಲ್ಲಿ 61ನೇ ತಿದ್ದುಪಡಿ ಮುಖಾಂತರ ಮತದಾನದ ವಯಸ್ಸು ಏನೈತಿ 21ರಿಂದ 18ಕ್ಕೆ ಇವರು ಕಡಿಮೆ ಮಾಡ್ತಾರೋ. ನೆಕ್ಸ್ಟ್ 1991ರಲ್ಲಿ ಇವರ ಹತ್ಯೆ ಆಗ್ತದೆ. ಸೊ ಇವರ ಸಮಾಧಿ ಸ್ಥಳ ಏನೈತಿ ಇದನ್ನು ವೀರಭೂಮಿ ಅಂತ ಕರೀತಾರೋ. ನೆಕ್ಸ್ಟ್ ನಬಾರ್ಡದ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರು. ನಬಾರ್ಡದ ಕೇಂದ್ರ ಕಚೇರಿ ಮುಂಬೈನಲ್ಲಿ ಅದ. ಸೊ ಇದು 1982 ಜುಲೈ 12ರಂದು ಇದು ಸ್ಥಾಪನೆ ಆಗುತ್ತೆ. ಸೊ ನಬಾರ್ಡದ ಫುಲ್ ಫಾರ್ಮ್ ಏನಂತ ನೋಡೋದಾದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ನಬಾರ್ಡದ ವಿಸ್ತೃತ ರೂಪ ಆಗಿರ್ತದೆ. ನೆಕ್ಸ್ಟ್ ಎಲೆಕ್ಟ್ರೋರಲ್ ಕಾಲೇಜ್ ಡ್ಯಾಶ್ ಡ್ಯಾಶ್ ಅನ್ನು ಒಳಗೊಂಡಿದೆ ಅಂತ ಇಲ್ಲಿ ಕೇಳಿದಾರ. ಸೊ ಇದು ಲೋಕಸಭೆ, ರಾಜ್ಯಸಭೆ ಮತ್ತು ವಿಧಾನಸಭೆ ಚುನಾಯಿತ ಸದಸ್ಯರನ್ನು ಒಳಗೊಂಡಿರ್ತದೆ. ಸೊ ಇದರಲ್ಲಿ ನಾಮನಿರ್ದೇಶಿತ ಸದಸ್ಯರು ಬರೋದಿಲ್ಲ. ಸೊ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಮತ್ತು ವಿಧಾನಸಭೆಯ ಚುನಾಯಿತ ಸದಸ್ಯರು ಮಾತ್ರ ಇಲ್ಲಿ ಇರ್ತಾರ. ನೆಕ್ಸ್ಟ್ ಸಮಾಜವಾದಿ ಪದವನ್ನು ಮುನ್ನುಡಿಯಲ್ಲಿ ಡ್ಯಾಶ್ ಡ್ಯಾಶ್ ಮೂಲಕ ಸೇರಿಸಲಾಯಿತು ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಯಾವ ಒಂದು ತಿದ್ದುಪಡಿ ಮುಖಾಂತರ ಇಲ್ಲಿ ಇದನ್ನು ಸೇರ್ಪಡೆ ಮಾಡಲಾಯಿತು ಅಂತ. ಸೊ ಇಲ್ಲಿ ಇದನ್ನು ಸಂವಿಧಾನದ 42ನೇ ತಿದ್ದುಪಡಿ ಕಾಯ್ದೆ ಮುಖಾಂತರ ಸಮಾಜವಾದಿ ಇನ್ನು 2 ಪದಗಳನ್ನು ಸೇರಿಸ್ತಾರ. ಯಾವುದ ಜಾತ್ಯತೀತ ಹಾಗೆ ಐಕ್ಯತೆ, ಈ 3 ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರ್ಪಡೆ ಮಾಡ್ತಾರೆ. ನೆಕ್ಸ್ಟ್ ತಿದ್ದುಪಡಿ ಮಾಡಲು, ಮಾರ್ಪಡಿಸಲು ಅಥವಾ ತಿರಸ್ಕರಿಸಲು ರಾಜ್ಯಸಭೆಗೆ ಯಾವುದೇ ಅಧಿಕಾರವಿಲ್ಲ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ
ಲೋಕಸಭೆ ಅಂಗೀಕರಿಸಿದ ಸಾಮಾನ್ಯ ಮಸೂದೆಯನ್ನು ಈ ರಾಜ್ಯಸಭೆದವರ ತಿರಸ್ಕರಿಸಬಹುದು. ಹಾಗೆ ಒಂದು ಸಾಂವಿಧಾನಿಕ ತಿದ್ದುಪಡಿಯನ್ನು ಕೂಡ ತಿರಸ್ಕರಿಸಬಹುದು. ಹಾಗೆ ಲೋಕಸಭೆ ಅಂಗೀಕರಿಸಿದ ಯಾವುದೇ ಒಂದು ಮಸೂದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಸೊ ಇದನ್ನು ಕೂಡ ತಿರಸ್ಕರಿಸಬಹುದು. ಬಟ್ ಲೋಕಸಭೆ ಅಂಗೀಕರಿಸಿದ ಹಣದ ಮಸೂದೆಯನ್ನು ಇವರ ತಿರಸ್ಕರಿಸಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ, ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಅಶೋಕ್ ಮೆಹ್ತಾ ಸಮಿತಿಯು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಯಾವ ಮಾದರಿಯನ್ನು ಶಿಫಾರಸು ಮಾಡಿದೆ ಅಂತ ಇಲ್ಲಿ ಕೇಳಿದಾರ. ಸೊ ಇದು ಇಲ್ಲಿ 2 ಶ್ರೇಣಿ, 3 ಶ್ರೇಣಿ, 4 ಶ್ರೇಣಿ ಹಾಗೂ 1 ಶ್ರೇಣಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು 3 ಹಂತದ ಪಂಚಾಯತಿ ಇಲ್ಲಿ ರಾಜ್ಯ ವ್ಯವಸ್ಥೆಯನ್ನು ಇಲ್ಲಿ ಶಿಫಾರಸು ಮಾಡ್ತದೆ. ಸೊ ಇದು 1992ರ 73ನೇ ತಿದ್ದುಪಡಿ ಮುಖಾಂತರ ಇದೇನೈತಿ ಬರ್ತದ. ಸೊ ಈ ತಿದ್ದುಪಡಿ ಜಾರಿಗೆ ಬಂದಿದ್ದು ಯಾವಾಗಂದ್ರೆ 1993 ಏಪ್ರಿಲ್ 24 ತಾರೀಕು ಬರ್ತದ. ಸೊ ಹಾಗಾಗಿ ಈ ಏಪ್ರಿಲ್ 24ನ ಪಂಚಾಯತ್ ರಾಜ್ ದಿವಸ್ ಅಂತ ಇಲ್ಲಿ ಆಚರಣೆಯನ್ನ ಮಾಡ್ತಾರ. ಸೊ ಇದು ಅಶೋಕ್ ಮೆಹ್ತಾ ಅವರ 3 ಶ್ರೇಣಿ ಇಲ್ಲಿ ಹೇಳಿರ್ತಾರ. ನೆಕ್ಸ್ಟ್, 73ನೇ ತಿದ್ದುಪಡಿ ಕಾಯ್ದೆ ಡ್ಯಾಶ್ ಡ್ಯಾಶ್ ಒದಗಿಸುತ್ತದೆ. ಸೊ 73ನೇ ತಿದ್ದುಪಡಿ ಇದೇನೈತಿ ಇಲ್ಲೇ ಮೇಲ್ಗಡೆ ನೋಡಿದ್ರ ಹಾಗೆ ಏನೈತಿ ಇಲ್ಲಿ ಎಷ್ಟು ಇದ ಅಶೋಕ್ ಮೆಹ್ತಾ ಅನ್ನೋದು ಈ ಸಮಿತಿ 2 ಶ್ರೇಣಿಯದ ಹೇಳ್ತದ. ನೆಕ್ಸ್ಟ್ ಈ 3 ಶ್ರೇಣಿಯದ ಏನೈತಿ ಇದ ಬಲವಂತ ರಾಯ್ ಅವರದ ಸಮಿತಿ ಏನೈತಿ ಇದ 3 ಶ್ರೇಣಿಯದ ಹೇಳ್ತದ. ಸೊ ಇವರು ಅಶೋಕ್ ಮೆಹ್ತಾ ಸಮಿತಿ 1978ರಲ್ಲಿ ಇದನ್ನು ಹೇಳ್ತದ. ನೆಕ್ಸ್ಟ್ ಈ ಬಲವಂತ ರಾಯ ಇವ್ರದ್ದು ಏನೈತಿ ಇದ 3 ಹಂತದ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಹೇಳಿರ್ತದ. ನೆಕ್ಸ್ಟ್ ಇಲ್ಲಿ 73ನೇ ತಿದ್ದುಪಡಿ ಕಾಯ್ದೆ ಏನೈತಿ ಇದು ಕೂಡ 3 ಹಂತದ ಪಂಚಾಯತಿ ವ್ಯವಸ್ಥೆಯನ್ನ ಇಲ್ಲಿ ಹೇಳ್ತದ. ನೆಕ್ಸ್ಟ್, ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರತಿಯೊಂದು ಅಧಿವೇಶನದ ಮೊದಲ ವೇಳೆಯನ್ನು ಏನಂತ ಕರೀತಾರೆ, ಇಲ್ಲಿ ಪ್ರಶ್ನೆ ವೇಳೆ ಅಂತ ಇಲ್ಲಿ ಕರೀತಾರ. ಸೊ ಸ್ಟಾರ್ಟಿಂಗ ಬೆಳಿಗ್ಗೆ 11 ಗಂಟೆಯಿಂದ 12ರವರೆಗೆ ಏನೈತಿ ಇಲ್ಲಿ ಪ್ರಶ್ನೆ ಅವಧಿ ಅಂತ ಕರೀತಾರೋ. ನೆಕ್ಸ್ಟ್ ಈ 12 ಗಂಟೆಯ ನಂತರ ಏನೈತಿ 1 ಗಂಟೆವರೆಗೆ ಏನೈತಿ ಇದ ಶೂನ್ಯ ವೇಳೆ ಅಂತ ಇಲ್ಲಿ ಕರೀತಾರ. ಶೂನ್ಯ ವೇಳೆ 0 ಅವರ್ ಅಂತ ಇಲ್ಲಿ ಕರೀತಾರ. ನೆಕ್ಸ್ಟ್, ಯಾವ ದೇಶದ ವಿಜ್ಞಾನಿಗಳು ಪೈಬೋಟ್ ಎಂಬ ವಿಮಾನವನ್ನು ಉಡಾಯಿಸಬಲ್ಲ ಮತ್ತು ಕ್ಲಿಷ್ಟಕರ ಉಡಾವಣಾ ಮ್ಯಾನ್ಯುಯಲ್ಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಹ್ಯೂಮನಾಯ್ಡ್ ರೋಬೋಟ್ ಅನ್ನು ಸಿದ್ಧಪಡಿಸಿದ್ದಾರೆ ಅಂತ ಇಲ್ಲಿ ಕೇಳಿದಾರ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ದಕ್ಷಿಣ ಕೊರಿಯಾ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ಸೊ ದಕ್ಷಿಣ ಕೊರಿಯಾದವರು ಇದನ್ನು ಮಾಡಿರ್ತಾರ. ನೆಕ್ಸ್ಟ್, ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರೇಷನ್ ಏಜೆನ್ಸಿ ಜಾಕ್ಸಾದ ಚಂದ್ರನ ಅನ್ವೇಷಣಾ ಅಂತರಿಕ್ಷ ನೌಕೆಯನ್ನು ಹೆಸರಿಸಿ ಅಂದರು. ಸೊ ಇಲ್ಲಿ ಜಾಕ್ಸಾದ ಚಂದ್ರನ ಮೇಲೆ ಕಳಿಸಿರುವ ನೌಕೆ ಯಾವುದು ಅಂದ್ರೆ ಇಲ್ಲಿ ಮೂನ್ ಸ್ನೈಪರ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದನ್ನು ಜಾಕ್ಸಾ ಜಾಕ್ಸಾ ಅನ್ನೋದು ಜಪಾನ್ದ ಒಂದು ಏರೋಸ್ಪೇಸ್ ಏಜೆನ್ಸಿ ಆಗ್ಯದ. ಸೊ ಚಂದ್ರನ ಮೇಲೆ ಇವರ ಇಳಿದಿರುವ ವಿಶ್ವದ 5ನೇ ದೇಶ ಆಗುತ್ತೆ ಇದು ಜಪಾನ. ನೆಕ್ಸ್ಟ್, ಲೋಕಸಭೆಯು ಮಂಡಿಸಿದ ನ್ಯಾಯಾಧೀಶರ ಪದಚ್ಯುತಿ ಕೋರಿದ ಗೊತ್ತುವಳಿಗಳಿಗೆ ಅಂತ ಇಲ್ಲಿ ಕೇಳಿದಾರೆ. ಸೊ ಇಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 100ಕ್ಕಿಂತ ಕಡಿಮೆ ಇಲ್ಲದ ಸದಸ್ಯರು ಸಹಿ ಮಾಡಿ ಇಲ್ಲಿ ಕೊಡಬೇಕಾಗತ್ತ. ನೆಕ್ಸ್ಟ್, ಈ ಕೆಳಗಿನ ಯಾವ ತಂಡವು 2023 ಸಾಲಿನ ಡ್ಯುರಾಂಡ್ ಕಪ್ ಅನ್ನು ಜಯಿಸಿತು ಅಂತ ಇಲ್ಲಿ ಕೇಳಿದಾರ. ಸೊ 2023ರಾಗ ಮೋಹನ್ ಬಗಾನ್ ಅನ್ನೋದು ಈ ಒಂದು ತಂಡ ಏನೈತಿ ಡ್ಯುರಾಂಡ್ ಕಪ್ ಅನ್ನ ಗೆಲ್ತದ.
ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.